ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ಈಗ ನಮ್ಮ ಊರು ಹತ್ರ ಇರುವ ಮಲ್ಲಪ್ಪ ಬೆಟ್ಟಕ್ಕೆ ಬಂದಿದ್ದೀನಿ. ಈ ಮಲ್ಲಪ್ಪ ಬೆಟ್ಟ ಮಹಿಮೆ ಏನೆಂದರೆ, 3 ದೇಶದ ಗಡಿ ಭಾಗ, ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕ 3 ದೇವಸ್ಥಾನಕ್ಕೂ 3 ಸ್ಟೇಟ್ಗೂ ಗಡಿ ಭಾಗ ಇದು. ಹಿಂದೆ ವ್ಯಾಪನಪಲ್ಲಿ, ಕೃಷ್ಣಗಿರಿ ಡಿಸ್ಟಿಕ್ ವ್ಯಾಪನಪಲ್ಲಿಯಿಂದ ಬರುವ ದಾರಿ ಇದೆ ಈ ದೇವಸ್ಥಾನಕ್ಕೆ. ಮತ್ತು ಚಿತ್ತೂರು ಜಿಲ್ಲೆ ಕುಪ್ಪಂ ತಾಲೂಕು ಗುಡಿಪಲ್ಲಿಯಿಂದ ಸಂಗನಪಲ್ಲಿ ಪಂಚಾಯತಲ್ಲಿ ಈ ದೇವಸ್ಥಾನ ಇದೆ. ಮತ್ತು ಕೋಲಾರಿಂದ ಕುಪ್ಪಂ ಹೋಗುವ ದಾರಿಯಲ್ಲಿ ಬರ್ಬೋದು. ಇಲ್ಲಾಂದರೆ ಕೋಲಾರಿಂದ ಬಂಗಾರಪೇಟೆ, ಕಾಮಸಮುದ್ರದಿಂದ ಮುಸರಳ್ಳಿ, ತುಪ್ಪನಪಲ್ಲಿ, ಮುಸರಳ್ಳಿ, ಇದು ಗುಡಿಬಂಕ ದಾರಿಯಲ್ಲಿ ಬರ್ಬೋದು. ಈಗ ಕರ್ನಾಟಕ, ತಮಿಳುನಾಡು, ಆಂಧ್ರ 3 ಗಡಿಗೂ ಸೇರಿದ ದೇವಸ್ಥಾನ ಇದು. ಈಗ ಆಂಧ್ರದವರು ಈ ದೇವಸ್ಥಾನನ ಕಟ್ಟಿದ್ದಾರೆ. ಈ ದೇವಸ್ಥಾನ ಹೆಸರು ಮಲ್ಲಪ್ಪ ಸ್ವಾಮಿ ಅಂತ ಈಶ್ವರನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಈಶ್ವರ ತುಂಬ ಸುಂದರವಾಗಿ ಕಾಣುತ್ತಾನೆ. ಈ ಕೆಲವು ವರ್ಷದಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ. ಆದರೆ ಅಷ್ಟು ಸುತ್ತಮುತ್ತ ಇರುವ ಜನಕ್ಕೆ ಅದು ದೊಡ್ಡ ದೇವಸ್ಥಾನ. ಇವಾಗ ದೊಡ್ಡದಾಗಿ ಕಟ್ಟಿದ್ದಾರೆ. ಈಗ ಎಲ್ಲರೂ ನೋಡ್ಬೋದು. ಇಲ್ಲಿ ರೋಡ್ ಹಾಕಿದ್ದಾರೆ. ರೋಡ್ ತುಂಬ ಚೆನ್ನಾಗಿದೆ. ಈ ರೋಡಲ್ಲಿ ಆರಾಮಾಗಿ ಕಾರ್ ಮೇಲೆ ಬರ್ಬೋದು. ಕಾರು, 2 ವೀಲರು ಎಲ್ಲ. ಕುಪ್ಪಂದ ಗುಡಿಪಲ್ಲಿ ಬಂದರೆ ಆಟೋ ಸಿಗುತ್ತೆ. ಅಲ್ಲಿಂದ ಗುಡಿಪಲ್ಲಿಂದ ಒಂದು 15 ಕಿಲೋಮೀಟ್ರ್ ಇರುತ್ತೆ ಈ ದೇವಸ್ಥಾನ. 12ರಿಂದ 15 ಕಿಲೋಮೀಟರು. ವೆಹಿಕಲಲ್ಲಿ ಬರೋದು ಉತ್ತಮ. ಈ ದೇವಸ್ಥಾನ ತುಂಬ ಸುಂದರವಾದ ದೇವಸ್ಥಾನ ಮತ್ತು ಪ್ರಸಿದ್ಧವಾದ ದೇವಸ್ಥಾನ ಮಲ್ಲಪ್ಪ ದೇವಸ್ಥಾನ ಅಂತ. ಈ ದೇವಸ್ಥಾನದಿಂದ ಮಹಾಶಿವರಾತ್ರಿಯ ನಾಡು ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ನ್ಯೂ ಇಯರ್ಕ್ಕೂ ತುಂಬ ಸುಂದರವಾಗಿರುತ್ತೆ. ಇಲ್ಲಿ ನೀಟ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ. ಈ ಗೌರ್ಮೆಂಟು ಈ ನೀಟ್ನೆಸ್ನ ಸ್ವಲ್ಪ ನೋಡಬೇಕು. ಪ್ಲಾಸ್ಟಿಕ್ ಅದು ಇದು ಹಾಕಿದ್ದಾರೆ. ಟಾಯ್ಲೆಟ್, ಬಾತ್ರೂಮ್, ರೆಸ್ಟ್ ರೂಮ್ ಅಷ್ಟು ಚೆನ್ನಾಗಿಲ್ಲ. ಅದನ್ನು ಸ್ವಲ್ಪ ಗೌರ್ಮೆಂಟ್ ನೋಡಬೇಕು ಅನ್ನೋದು. ದೇವಸ್ಥಾನ ಕಟ್ಟಿಬಿಟ್ರೆ ಸಾಕು. ಜನರಿಗೆ ಟಾಯ್ಲೆಟ್ ವಸತಿ ಅಷ್ಟು ಚೆನ್ನಾಗಿಲ್ಲ. ಟಾಯ್ಲೆಟನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಇಕ್ಕಬೇಕು. ಜನ ಬಂದು ಹೋಗ್ಬೇಕಲ್ಲ, ಅದಕ್ಕೆ ಟಾಯ್ಲೆಟು, ರೆಸ್ಟ್ ರೂಮ್ ಕಟ್ಟಿದ್ರೂ ಕ್ಲೀನಾಗಿ ಇಟ್ಟಿಲ್ಲ. ಈ ದೇವಸ್ಥಾನದಲ್ಲಿ ಒಂದೇ ಒಂದು ಪೂಜಾರಿ ಇದ್ದಾರೆ. ನಿತ್ಯ ಪೂಜೆ ನಡೆಯುತ್ತೆ ಇಲ್ಲಿ. ಇಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಏನಾನ ಮಕ್ಕಳು ಬಂದು ಇಲ್ಲಿ ಒಂದು ದಿನ ಕಾಲ ಕಳೀಬೇಕು. ಅದಕ್ಕೆ ಕೆಲವು ಮಕ್ಕಳದ್ದು ಸಾಮಗ್ರಿಗಳೆಲ್ಲ ಹಾಕಬೇಕು. ಒಂದು ಪಾರ್ಕ್ ಥರ ಮಾಡಬೇಕಂತ. ದೊಡ್ಡ ಬೆಟ್ಟ ಅಂತ ಹೇಳೋಕ್ಕಿಲ್ಲ, ಅದಕ್ಕೆ ಚಿಕ್ಕದು ಗುಡ್ಡ ಅಂತಲೂ ಹೇಳೋಕ್ಕಾಗಲ್ಲ. ಸುಮಾರಾಗಿ ಇರುತ್ತೆ. ಈಗ ಈ ದೇವಸ್ಥಾನ ಹಿಂದೆ ಒಂದು 500-600 ಮೀಟರ್ ಟ್ರೆಕ್ಕಿಂಗ್ ಮಾಡಿ ಮೇಲೆ ಹೋಗಬೇಕು. ಆ ಮೇಲೆ ಹೋದರೆ ಒಂದು ಶಿವಲಿಂಗ ಮತ್ತು ಶೂಲ ಇದೆ ಮೇಲೆ. ಅದು ಆ ಕಡೆ ಹೋದರೆ ಒಂದು ಕೊಗೆ ಇದೆ ಅಂತೆ. ನಾನು ಇಷ್ಟು ದಿನ ಹೋಗಿಲ್ಲ. ಯಾವತ್ತನ ಹೋಗುವಾಗ ಅದು ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀನಿ. ಇಲ್ಲಿಂದ ಮೇಲೆ ಬಂದಿದ್ದೀವಿ.
ಈ ಕಾರಲ್ಲಿ ಬಂದಿರೋದು ಈಗ ರೋಡ್ ನೋಡಿ. ರೋಡು ತುಂಬ ಸುಂದರವಾಗಿದೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. ಒಳ್ಳೆ ರೋಡ್ ಇದು. ಚಂದ್ರಬಾಬು ನಾಯ್ಡು ಅವರು ಈ ರೋಡನ್ನು ಹಾಕಿದ್ದಾರೆ. ಆಂಧ್ರದಿಂದ ಕರ್ನಾಟಕದಲ್ಲಿ ದಾರಿ ಇದೆ, ಆದರೆ ಕಾರು ಬೈಕ್ ಬರೋಕ್ಕಾಗಲ್ಲ. ಮನುಷ್ಯರು ನಡ್ಕೊಂಡು ಬರ್ಬೋದು. ದೂರ ಇರುವ ಊರೆಲ್ಲ ಇಲ್ಲಿಂದ ಕಾಣುತ್ತೆ. ಒಳ್ಳೆ ವ್ಯೂ ಪಾಯಿಂಟು. ಬೆಟ್ಟ ಕಾಣ್ತಾ ಇದೆಯಾ? ಮೇಲೆ ಬಂದುಬಿಟ್ಟಿದ್ವಿ ಈಗ. ಒಂದು ದಿನ ಎಲ್ಲನ ಹೋಗಬೇಕು ಅಂತ ಬೇಕಂದರೆ ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಇರುತ್ತೆ. ಬೆಂಗಳೂರು, ಸರ್ಜಾಪುರ, ಬಾಗಲೂರು, ಬೇರಿಗೆಯಿಂದ ತೀರ್ಥಂದ ವ್ಯಾಪನಪಲ್ಲಿಯಿಂದ ಕುಪ್ಪಂ ಹೋಗುವ ದಾರಿಯಲ್ಲಿ ಸಂಗನಪಲ್ಲಿ ಅಂತ ಒಂದು ಊರು ಬರುತ್ತೆ. ಆ ಊರ ಮೇಲೆ ಹಂಗೆ ಅಲ್ಲಿಂದ ಮೇಲೆ ಹತ್ತಿದ್ರೆ ನಾವು ನೋಡಬೇಕಾದ ಈ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನ ನೋಡಿ, ಇದು ದೇವಸ್ಥಾನ ಕಲ್ಲಲ್ಲಿ ಕಟ್ಟಿದ್ದಾರೆ. ತುಂಬ ಸುಂದರವಾದ ದೇವಸ್ಥಾನ. ಮಲ್ಲಪ್ಪ ಸ್ವಾಮಿ. ಇದು ದೇವದಾರು ಮರ. ಈ ದೇವಸ್ಥಾನದ ಸ್ಥಳ ವೃಕ್ಷ ವಿಲ್ವ ಮರ ಅಂತ ನಿಮ್ಗೆ ಗೊತ್ತು. ಈಶ್ವರನದು ವಿಲ್ವ ಮರ ಇದು. ನೋಡಿ, ಈ ಕಡೆ ಇದೆ, ಇದು ವಿಲ್ವ ಮರ. ಈ ಮರದ ಸ್ಥಳ ವೃಕ್ಷ ಇವಾಗ ಇಟ್ಟಿದ್ದಾರೇನೋ, ಅದು ಅಷ್ಟು ದೊಡ್ಡದಾಗಿಲ್ಲ. ಮಲ್ಲಪ್ಪ ಸ್ವಾಮಿ ಹಾಕಿದ್ದಾರೆ ನೋಡಿ. ತೇಜ ಸ್ತಂಭ. ಹಳೆ ಕಾಲದ ವಿಗ್ರಹ, ಇದು ನಂದಿ ಎಲ್ಲನೂ ಇಟ್ಟಿದ್ದಾರೆ. ಒಳ್ಳೆ ವ್ಯೂ ಪಾಯಿಂಟ್ ಇಲ್ಲಿಂದ ಇದು ಹಳೆ ಈಶ್ವರ. ಹಳೆ ದೇವಸ್ಥಾನದಲ್ಲಿ ಇತ್ತು ಈ ಈಶ್ವರನ ತಪ ಇರುವಂಗಿರುತ್ತೆ. ಇದು ನಂದಿ. ಇವಾಗ 3 ನಂದಿ ಆಗಿರುತ್ತೆ. ಫಸ್ಟ್ ಒಂದು ನಂದಿ, ಇದು ಒಂದು ನಂದಿ, ಇನ್ನು ಮೂಲ ಸ್ಥಾನದಲ್ಲಿ ಒಂದು ನದಿ ಇದೆ. ಇದು ದೇವಸ್ಥಾನ ನೋಡಿ. ಇಲ್ಲಿ ಒಂದು ನಂದಿ ಇದೆ. ರೋಡು ಕಾಣ್ತಾ ಇದೆಯಾ? ತಿರುಪತಿಯಲ್ಲಿ ಇರುವಂಗೆ. ಇದು ಮೇಲೆ ಒಂದು ಬೆಟ್ಟ ಇದೆ ಅಂತ ಹೇಳಿಲ್ಲ, ಅಲ್ಲಿಂದ ಈ ವ್ಯೂ ಕಾಣ್ತಾ ಇದೆ ನೋಡಿ. ಅದು ವ್ಯಾಪನಪಲ್ಲಿಯಿಂದ ಕುಪ್ಪಂ ಹೋಗುವ ದಾರಿ ದೂರ ಕಾಣುತ್ತಾ ಇದೆ. ಬೆಟ್ಟ ಗುಡ್ಡಗಳ ವ್ಯೂ ಪಾಯಿಂಟ್ ಸುಂದರವಾಗಿರುತ್ತೆ. ಮೇಲೆ ಗಾಳಿ ತುಂಬ ಅದ್ಭುತವಾದ ಜಾಗ. ಈ 500 ಮೀಟ್ರ್
ಹತ್ತುವಕ್ಕೆ ಒಳಗೆ ನನಗಂತೂ ಸಾಕಾಗ್ಬಿಟ್ಟಿದೆ. ನನ್ನ ಮಗಳು ಹೋಗಿ ಆ ಲಿಂಗದನ್ನು ವಿಡಿಯೋ ಮಾಡ್ಕೊಬಂದ್ಲು. ಅವಳಿಗೂ ಅಷ್ಟು ಗೊತ್ತಿಲ್ಲ. ಮೇಲೆ ಹೋಗೋಕ್ಕೂ ಚಿಕ್ಕ ದಾರಿ ಒಂದೆಲ್ಲ ಒಂದು ದಾರಿ ಇಲ್ಲ ನೋಡಿ. ಮೇಲೆ ಇರುವ ಲಿಂಗ ಅದು ಪೂರ್ತಿ ಎತ್ತಿಲ್ಲ ಅವಳು. ಯಾವತ್ತನ ಬರುವಾಗ ನಾನು ಎತ್ಕೊಂಡು ಬರ್ತೀನಿ. ಈಗ ಮೇಲೆ ಹೋಗೋಕ್ಕೆ ದಾರಿ ಸ್ಟೆಪ್ಪಿಲ್ಲ, ಹಂಗೆ ಮಣ್ಣಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. JCBಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ, ಕ್ಲೀನಾಗಿ ಮಾಡಿಲ್ಲ. ಆ ಕಡೆ ಈ ಕಡೆ ದೊಡ್ಡ ಹಳ್ಳ ಇದೆ, ಭಯ ಆಗುತ್ತೆ. ಹಳ್ಳಕ್ಕೆ ಹೋಗೋ ದಾರಿ ನೋಡಿಬಿಟ್ರೆ ಭಯ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಮೇಲೆ ಬರೋಲ್ಲ. ನಾನು ಅಷ್ಟು ದೂರ ಬರೋಕ್ಕಾಗ್ತಾಯಿಲ್ಲ ನನಗೆ. ಅಲ್ಲಿ ನಿಂತ್ಕೊಂಡೆ. ನನ್ನ ಮಗಳು ಹೋಗಿ ವಿಡಿಯೋ ಮಾಡಿಕೊಂಡು ಬಂದಿದ್ದಾಳೆ. ಇದರಿಂದ ವ್ಯೂ ಪಾಯಿಂಟ್ ತುಂಬ ಸುಂದರವಾಗಿರುತ್ತೆ. ಮೋಡದ ಮೇಲೆ ಬಂದಂಗೆ ಇರುತ್ತೆ. ನಾವು ಅಲ್ಲಿ ಬಂದಾಗ ಬಿಸಿಲು ಜಾಸ್ತಿ ಇತ್ತು. ದೇವಸ್ಥಾನದಿಂದ ಒಂದು 500-600 ಮೀಟ್ರು, 1 ಕಿಲೋಮೀಟ್ರ್ ಅಲ್ಲಿ. ಅದು ಹತ್ತಕ್ಕೆ ಕಷ್ಟ ಇರುತ್ತೆ. ಎಲ್ಲ ಗುಡ್ಡ, ದಾರಿ ಏನೂ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಸ್ಟೆಪ್ಗಳಿಕ್ಕಿ ಗೌರ್ಮೆಂಟ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಭಯ ಆಗುತ್ತೆ. ಈ ಕಡೆ ಆ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ತುಂಬ ಹಳ್ಳ ಇದೆ. ಹಳ್ಳ ಅಂದರೆ ಕೆಳಗೆ ಹೋಗೋಕ್ಕೆ ಒಂದು ಬಂಡೆನೇ ದೊಡ್ಡದಾದ ಬಂಡೆ ಇರುತ್ತೆ, ಅಲ್ಲಿಂದ ಇಳಿಯೋಕ್ಕಾಗಲ್ಲ. ತುಂಬ ಮೋಸವಾದ ದಾರಿ, ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ತುಂಬ ದಾರಿ ಎಲ್ಲ ಕಲ್ಲೇ ಇರುತ್ತೆ, ಕಲ್ಲಲ್ಲಿ ಹತ್ತೋಕ್ಕೂ ಆಗಲ್ಲ. ದೇವಸ್ಥಾನ ಮೂಲಸ್ಥಾನ ಇದು. ಇಲ್ಲಿ ಒಂದು ನಂದಿ ಇದೆ, ಅಷ್ಟು 3 ನಂದಿ ಇದೆ ದೇವಸ್ಥಾನದಲ್ಲಿ.
ತುಂಬ ಸುಂದರವಾದ ಲಿಂಗ ಇದು. ಬೆಟ್ಟ ಈ ಬೆಟ್ಟ ಎಷ್ಟೊತ್ತಿಗೆ ಬಂದ್ರೂ ಬೆಟ್ಟದಲ್ಲಿ ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೆ ಬೆಟ್ಟದಲ್ಲಿ ಮಲ್ಲಪ್ಪ ಸ್ವಾಮಿ ದರ್ಶನ ಕೊಡ್ತಾನೆ. ಇಲ್ಲಿ ತುಂಬ ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಇಲ್ಲಿ ಈಗ ಲವರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಬರುವವರು. ಅದು ಸ್ವಲ್ಪ ನೋಡಬೇಕು ಗೌರ್ಮೆಂಟು. ಒಂದು ದಿನ ಒಂದು ಫ್ಯಾಮ್ಲಿ ಬರಬೇಕಂದ್ರೆ ಒಂದು ದಿನ ಎಲ್ಲ ಜಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರೋಡ್ ನೋಡಿ. ಚಂದ್ರಬಾಬು ನಾಯ್ಡು ಕಾಲದಲ್ಲಿ ಈ ರೋಡನ್ನು ಮಾಡಿರೋದು. ಈ ಟರ್ನಲ್ಲಿ ಇಲ್ಲ, ಮುಂದಿನ ಟರ್ನಲ್ಲಿ ಮಾಡಿರೋದು. ಈ ದೇವಸ್ಥಾನವನ್ನು ತುಂಬ ಸುಂದರವಾಗಿರುತ್ತೆ. ತುಂಬ ಸುಂದರವಾದ ಗಾಳಿ. ಇಲ್ಲಿ ಬಂದು ಹೋಗೋಕ್ಕೆ ಮನಸ್ಸು ಬರೋಲ್ಲ. ಮರ ಕೆಳಗೆ ಕಲ್ಲುಗಳು ಹಾಕಿರ್ತಾರೆ ಕೂತ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಇದು ತುಂಬ ಸುಂದರವಾದ ಪ್ಲೇಸು. ಇದು ಈ ಬೆಟ್ಟ ಮೇಲೇ 3 ಭಾಗ. ಅರ್ಧಕ್ಕೆ ಕರ್ನಾಟಕ, ಅರ್ಧಕ್ಕೆ ತಮಿಳ್ನಾಡು, ಅರ್ಧಕ್ಕೆ ಆಂಧ್ರ ಅಂತ. ಈಗ ಆಂಧ್ರದವರು ಅವ್ರ ಪಾದದಲ್ಲಿ ಆ ದೇವಸ್ಥಾನ ಕಟ್ಕೊಂಡಿದ್ದಾರೆ, ಮಲ್ಲಪ್ಪ ಸ್ವಾಮಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ.